ನಮ್ಮ ಎಕ್ಸಲೆಂಟ್ ಕ್ರಿಕೆಟರ್ಸ್ ಆಶೆ ನಡೆದಂತ ಟಿಪ್ಟೂರಿನ ಎಕ್ಸಲೆಂಟ್ ಕಪ್ಪಿನ ಪಂದ್ಯಾಟದ ಮುಖ್ಯ ವೇದಿಕೆಯಲ್ಲಿ ಕರ್ನಾಟಕ ಟೆನ್ನಿಸ್ ಬಾಲ್ನಲ್ಲಿ ಬಹಳಷ್ಟು ಅಭಿಮಾನಿಗಳನ್ನ ಕಂಡಂತ ಆಟಗಾರ ಕೂಡ ISPL ಆಗಿರ್ಬೋದು, KSPL ಆಗಿರ್ಬೋದು, ಬಹುಶಃ ಕನ್ನಡ ನಾಡಿನಲ್ಲಿ ಹೊರದೇಶದಲ್ಲಿ ಕೂಡ ಬಹಳಷ್ಟು ಉತ್ತಮವಾದ ಒಂದು ಪಂದ್ಯಕೂಟವನ್ನು ಆಡ್ತಾ ಇರ್ತಕ್ಕಂಥ ಆಟಗಾರ, ಕರ್ನಾಟಕದ ಹೆಮ್ಮೆಯ ಕ್ರಿಕೆಟ್ ಆಟಗಾರರನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾವೆ. ರಾಜಾ ಸಾಲಿಗ್ರಾಮ್ ಅವರು ಈ ಒಂದು ಸನ್ಮಾನ ಕುರ್ಚಿಯನ್ನು ಸ್ವೀಕರಿಸಿಕೊಳ್ಬೇಕು ನಿಮ್ಮನ್ನ ಕೇಳ್ತಾ ಇದ್ದಾವೆ. ಮೊದಲಾಗಿ ಎಕ್ಸಲೆಂಟ್ ಕ್ರಿಕೆಟರ್ಸ್ನ ಎಲ್ಲ ನಮ್ಮ ಸದಸ್ಯರು ಒಂದು ಮುಖ್ಯ ವೇದಿಕೆಯಲ್ಲಿ ರಾಜಾ ಸಾಲಿಗ್ರಾಮ್ ಅವರನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮವನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಅಣಚೂರು ಎಲ್ಲ ಆಟಗಾರರು ಮುಂದೆ ಬನ್ನಿ, ಎಲ್ಲ ಆಟಗಾರರು ವೇದಿಕೆ ಕಡೆ ಮುಂಭಾಗ ಬನ್ನಿ ಎನ್ನುವುದಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದೆ. ಕೆಲವೇ ನಿಮಿಷಗಳ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಇದೆ. ಬಹುಶಃ ರಾಜ್ಯ ಟೆನ್ನಿಸ್ ನಲ್ಲಿ ಬಹಳಷ್ಟು ಅಭಿಮಾನಿಗಳನ್ನ ಕಂಡಂತ ಟೆನ್ನಿಸ್ ಬಾಲಿನ ಅಗ್ರಮಾನ್ಯ ಆಟಗಾರೊಬ್ಬರಾಗಿರುವಂತಹ ರಾಜಾ ಸಾಲಿಗ್ರಾಮ್ ಅವರನ್ನ ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ ಕೂಡ ಮಾಡಿಕೊಳ್ತಾ ಇದ್ದಾವೆ. ಅವರ ಅಭಿಮಾನಿಗಳು ಬಹಳಷ್ಟು ಇದ್ದಾರೆ ಟೆನ್ನಿಸ್ ಬಾಲ್ ರಂಗದಲ್ಲಿ. ಎಕ್ಸಲೆಂಟ್ ಕ್ರಿಕೆಟರ್ಸ್ನ ಮುಖ್ಯ ವೇದಿಕೆಯಲ್ಲಿ ಅವರನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ ಕೂಡ ಮಾಡಿಕೊಳ್ತಾ ಇದ್ದಾವೆ. ಇದೇ ರೀತಿಯ ಸಾಧನೆ ಮುಂದೆ ಕೂಡ ರಾಜ ಅವರಲ್ಲಿ ಸಾಗ್ಲಿ ಎನ್ನುವಂತಹ ಆಶಾದಾಯಕ ಮಾತುಗಳನ್ನ ಹೇಳ್ತಾ ಇದ್ದೇವೆ. ಅವರನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಮ್ಮ ಮುಖ್ಯ ವೇದಿಕೆಯಲ್ಲಿರುವಂತಹ ಜಾನ್ಸನ್ ಇದರ ಮಾಲೀಕರಾಗಿರುವಂತಹ ರವೀಂದ್ರ ಹೆಗಡೆ ಅವರಿದ್ದಾರೆ. ಅವರನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. പക്ഷെ ಕಳೆದ ಕೆಲವು ವರ್ಷಗಳಿಂದ ಜಾನ್ಸನ್ ತಂಡವನ್ನು ಕಟ್ಟಿ ಬೆಳೆಸಿಕೊಂಡು ರಾಜ್ಯ ಟೆನ್ನಿಸ್ ನಲ್ಲಿ ಬಹಳಷ್ಟು ಪ್ರಶಸ್ತಿಗಳನ್ನ ಪಡ್ಕೊಂಡಿರ್ತಕ್ಕಂಥ ಹೆಮ್ಮೆಯ ಒಂದು ತಂಡ ಕೂಡ ಜಾನ್ಸನ್ ಕುಂದಾಪುರ ಈ ಒಂದು ತಂಡವನ್ನ ಕಟ್ಟಿ ಬೆಳೆಸಿದಂತವರು. ರವೀಂದ್ರ ಹೆಗಡೆ ಅವರನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮವನ್ನು ಕೂಡ ಬಹಳಷ್ಟು ಅಭಿಮಾನದಿಂದ ಎಕ್ಸಲೆಂಟ್ ಕ್ರಿಕೆಟರ್ಸ್ ಟಿಪ್ಟೂರಿನ ವೇದಿಕೆಯಲ್ಲಿ ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮವನ್ನು ಕೂಡ ಇಮ್ತಿಯಾಜ್ ಬಾಯ್ ಅವರ ಜೊತೆಗಾಗಿ ಶಬೀರ್ ಬಾಯ್ ಅವರು ಕೂಡ ಕೈ ಜೋಡಿಸಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದಾವೆ. ಸಾಕಿರ್ ಬಾಯ್ ಬನ್ನಿ. ಇವರ ಈ ಒಂದು ಪಂದ್ಯಾಟದ ಕೇಂದ್ರ ಬಿಂದುಗಳು ಇಮ್ತಿಯಾಜ್ ಬಾಯ್ ಆಗಿರ್ಬಹುದು, ಶಬೀರ್ ಅವರು, ಸಕೀರ್ ಅವರು, ಈ ಮೂರು ಜನ ಸೇರಿಕೊಂಡೇ ಈ ಒಂದು ಯಶಸ್ವಿ ಪಂದ್ಯಕೂಟವನ್ನು ಎಕ್ಸಲೆಂಟ್ ಕ್ರಿಕೆಟರ್ಸ್ ಟಿಪ್ಟೂರಿನ ಆಶ್ರಯದಲ್ಲಿ ಮೊದಲ ಬಾರಿಗೆ 2 ಲಕ್ಷ ರೂಪಾಯಿಗಳ ಪಂದ್ಯಾಟವನ್ನು ಈ ಮೈದಾನ ನಡೆಸ್ತಾ ಇದ್ದಾರೆ. ಈ ಒಂದು ವೇದಿಕೆಯಲ್ಲಿ ರವೀಂದ್ರ ಹೆಗಡೆ ಅವರನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ ಮಾಡಿಕೊಡ್ತಾ ಇದ್ದಾವೆ. ಜೊತೆಗೆ ನಮ್ಮ ಕಾರ್ಯಕ್ರಮದ ಮತ್ತೋರ್ವ ಪ್ರೋತ್ಸಾಹಕರು ನಿತೇಶ್ ಶೆಟ್ಟಿ ಅವರು ಪಾಂಚಜನ್ಯ ಕೋಟದ ಮಾಲೀಕರಾಗಿರುವಂತವರು ಇವರನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ ನಡೆಸಿರುವುದಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದೆ. ಟೆನ್ನಿಸ್ ಬಾಲ್ ರಂಗದಲ್ಲಿ ಇತ್ತೀಚೆಗೆ ಹೊಸ ತಂಡವನ್ನು ರೂಪಿಸಿಕೊಂಡು ರಾಜ್ಯ ಟೆನ್ನಿಸ್ ನಲ್ಲಿ ಇತ್ತೀಚೆಗೆ ನಡೆದಂತಹ ಬ್ಯಾಟ್ರಾಯನಪುರದ ಪಂದ್ಯಾಟದಲ್ಲಿ 5 ಲಕ್ಷ ರೂಪಾಯಿಗಳ ಪಂದ್ಯಾಟವನ್ನು ಜಯಿಸಿದಂತಹ ಪಾಂಚಜನ್ಯ ಕೋಟದ ಮಾಲೀಕರು ನಿತೇಶ್ ಶೆಟ್ಟಿ ಅವರನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ ಕೂಡ ಮಾಡಿಕೊಳ್ತಾ ಇದ್ದಾವೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಮುಖ್ಯ ವೇದಿಕೆಯಲ್ಲಿರುವಂತಹ ಯುನೈಟೆಡ್ ಜಾಗ್ವಾರಿನ ಮಾಲೀಕರಾಗಿರುವಂತಹ ಶರತ್ ಅವರು ಕೂಡ ನಮ್ಮ ಸನ್ಮಾನ ಕುರ್ಚಿಯನ್ನು ಸ್ವೀಕರಿಸಬೇಕು ಎನ್ನುವುದಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದಾವೆ. ಬಹಳಷ್ಟು ಯುನೈಟೆಡ್ ಜಾಗ್ವಾರ್ ಸುರಾತ್ಕರ್ ಎನ್ನುವಂತಹ ಒಂದು ನಾಮಾಂಕಿತವಾಗಿ ರಾಜ್ಯ ಟೆನ್ನಿಸ್ ನಲ್ಲಿ ಬಹಳಷ್ಟು ತಂಡಗಳನ್ನ ಕಟ್ತಾ ಇರ್ತಕ್ಕಂಥ ಮಾಲೀಕತ್ವವನ್ನು ಕೊಡ್ತಾ ಇರ್ತಕ್ಕಂಥ ಶರತ್ ಯುನೈಟೆಡ್ ಜಾಗ್ವಾರ್ ಅವರನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ ಕೂಡ ಮಾಡಬೇಕಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದಾವೆ. ಇಮ್ತಿಯಾಜ್ ಬಾಯ್ ಅವರು, ಶಬೀರ್ ಬಾಯ್ ಅವರು, ರಾಫಿ ಅವರು, ಜೊತೆಗೆ ಸಕೀರ್ ಅವರು ಈ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ನಡೆಸಬೇಕು ಎನ್ನುವುದಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದಾವೆ. ಮುಕ್ತಾಯ ಕಂಡದ ಈ ಒಂದು ಪಂದ್ಯಕೂಟದ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಮಾಡ್ತಾ ಇದ್ದೇವೆ. ದಂಡು ಚೆಂಡ ವಿಚಾರ ಬಹಳಷ್ಟು ಉತ್ತಮದ ಆಟವನ್ನು ಆಡಿದಂತಹ ಆಟಗಾರ ಪಾಂಚಜನ್ಯ ಕೋಟದ ಪುನೀತ್ ಬರಬೇಕೆಂದಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದೆ. ಜೋರಾದ ಚಪ್ಪಾಳೆ ಬರಲಿ. ಪುನೀತ್ ಅವರು ಬರಬೇಕು, ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು ಎನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪುನೀತ್ ಅವರು ಈ ಒಂದು ಪ್ರಶಸ್ತಿಯನ್ನು ರಾಜಾ ಸಾಲಿಗ್ರಾಮ್ ಅವರು ಕೊಡಬೇಕು ಎನ್ನುವುದಾಗಿ ನಿಮ್ಮನ್ನ ಕೇಳ್ತಾ ಇದ್ದಾವೆ. ಪಾಂಚಜನ್ಯ ಕೋಟೆಗಳ ಪರವಾಗಿ ಆಡಿದಂತಹ ಪುನೀತ್ ಈ ಪಂದ್ಯದ ಶ್ರೇಷ್ಠ ಆಟಗಾರ. ಜೋರಾದ ಚಪ್ಪಾಳೆ ಬರಲಿ.
ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಎಲ್ಲ ಆಯೋಜಕರು ಸೇರಿಕೊಂಡು ಎಂದು ಕೂಡ ಮಾಡ್ತಾ ಇದ್ದಾರೆ. ರಾಜಾ ಸಾಲಿಗ್ರಾಮ್ ಅವರ ಜೊತೆಗಾಗಿ ಕೈ ಜೋಡಿಸಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದೇವೆ. ಇನ್ನಷ್ಟು ಪ್ರಶಸ್ತಿಗಳು ನಿಮ್ಮದಾಗಲಿ ಅನ್ನುವಂತ ಆಶಾದಾಯಕ ನುಡಿಗಳನ್ನ ನುಡಿತಾ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಕೂಡ ಮಾಡ್ತಾ ಇದ್ದೇವೆ. ಮಂಜಾ ಅವರು ಬರಬೇಕೆಂದಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದೇವೆ. ಮಂಜಾ ಕೈ ಜಾರುವ ಪಂದ್ಯಾಟವನ್ನು ಜಯಿಸಿಕೊಟ್ಟ ಮಂಜಾ ಯುನೈಟೆಡ್ ಜಾಗುವಾರ್ ಸೂರತ್ ಕಾಲಿನ ಪರವಾಗಿ ಈ ಪ್ರಶಸ್ತಿಯನ್ನ ಶರತ್ತನ್ನ ಕೊಡಿ ಅನ್ನೋದಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದೇವೆ. ರವಿಯನ್ನ ನೀವು ಕೂಡ ಕೈ ಜೋಡಿಸಿ. ರವೀಂದ್ರ ಹೆಗಡೆ ಅವರು ಜೊತೆಗೆ ಶರತ್ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಎನ್ನುವುದಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದಾವೆ. ಮಂಜಾ ಮುಕ್ತಾಯ ಕಂಡ ಪಂದ್ಯದ ಈ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಟೂರ್ನಮೆಂಟಿನ ಬಹುಶಃ ಒಂದು ಸಮಯದ ಒತ್ತಡದಿಂದಾಗಿ ಚೀಟಿ ವ್ಯವಸ್ಥೆ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಈ ಟೂರ್ನಮೆಂಟಿನ ರನ್ನರ್ಸ್ ಅಪ್ ಗಳ ತಂಡ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ಯುನೈಟೆಡ್ ಜಾಗ್ವಾರ್ ಸೂರತ್ಕಲ್. ಸಾಕೀರ್, ಶಬೀರ್ ಮತ್ತು ಇಮ್ತಿಯಾಜ್ ಅವರು ಮುಖ್ಯ ವೇದಿಕೆ ಬನ್ನಿ. ಅನ್ನ ಕೈ ನೀವು ಕೂಡ ಕೈ ಜೋಡಿಸನ್ನಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಆ ವೇದಿಕೆ ರವೀಂದ್ರ ಹೆಗಡೆ ಅವರು, ನಮ್ಮ ರಾಜಾ ಸಾಲಿಗ್ರಾಮ್ ಅವರು ಇದ್ದಾರೆ, ನಿತೇಶ್ ಶೆಟ್ಟಿ ಅವರು ಕೂಡ ಕೈ ಜೋಡಿಸಿ ಅನ್ನೋದಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದೇವೆ. ಒಂದು ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಕೂಡ ವೇದಿಕೆಯಲ್ಲಿ ಕೂಡ ಮಾಡ್ತಾ ಇದ್ದೇವೆ. 1 ಲಕ್ಷ ಜೊತೆಗಾಗಿ ಆಕರ್ಷಕ ಚಿನ್ನದ ಬಣ್ಣದ ಟ್ರೋಫಿಯನ್ನು ಕೂಡ ಯುನೈಟೆಡ್ ಜಾಗುವಾರ್ ತನ್ನ ಮುಡಿಗೇರಿಸಿಕೊಳ್ತಾ ಇದೆ. ಕೂಡ ಜೋರಾದ ಚಪ್ಪಾಳೆ ಬರಲಿ. ಈ ಟೂರ್ನಮೆಂಟಿನ ರನ್ನರ್ಸ್ ಅಪ್ ಗಳ ತಂಡ ಜಾನ್ಸನ್ ಟು ರಿಯಲ್ ಫೈಟರ್ಸ್. ಎಲ್ಲ ಆಟಗಾರರು ಬರ್ಬೇಕೆಂದಾಗ ನಿಮ್ಮನ್ನ ಕೇಳಿಕೊಳ್ತಾ ಇದ್ದೇವೆ. ಕೂಡ ಹರಿಯಾಣ ಬನ್ನಿ. ಜಾನ್ಸನ್ ಟು ರಿಯಲ್ ಫೈಟರ್ ಹರಿಯಾಣ ಬನ್ನಿ ಬೇಗ ಬೇಗ. ಜಾನ್ಸನ್ ಟು ರಿಯಲ್ ಫೈಟರ್ಸ್ ನ ಪರವಾಗಿ ಆಡಿದ ಎಲ್ಲ ಆಟಗಾರರು ಮುಖ್ಯ ವೇದಿಕೆ ಬರಬೇಕೆಂದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಆಯ್ತಾನೆ ಇಮ್ತಿಯಾಜ್ ಬಾಯಿ ಅವರು ಸಾಗಿ ಕೈ ಜೋಡಿಸನ್ನಾಗಿ ನಿಮ್ಮನ್ನ ಕೇಳಿಕೊಳ್ಳಿ. ಶಬೀರ್ ಬಾಯಿ ಅವರು, ಇಮ್ತಿಯಾಜ್ ಬಾಯಿ ಅವರು ಮತ್ತು ಶಕೀರ್ ಅವರು ಈ ಒಂದು ಪಂದ್ಯ ಕೂಡ ಕೇಂದ್ರ ಬಿಂದು ನೀವೇ ಈ ಪ್ರಶಸ್ತಿಯನ್ನು ಕೊಡಿ ಅನ್ನೋದಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದೇವೆ. ಕ್ರಿಕೆಟ್ ನಮಗೆ ಉತ್ತಮ ರೀತಿಯ ಒಂದು ವೇದಿಕೆಯನ್ನ ಕೊಟ್ಟಿದೆ, ಆದ್ರೆ ಅದೃಷ್ಟ ಕೂಡ ಬೇಕಾಗತ್ತೆ. ಆ ನಿಟ್ಟಲ್ಲಿ ಜಾನ್ಸನ್ ಟು ರಿಯಲ್ ಫೈಟರ್ಸ್ ಟೂರ್ನಮೆಂಟಿನ ಅಗ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಳ್ತಾ ಇದ್ದ ಒಂದು ತಂಡ ರವೀಂದ್ರ ಹೆಗಡೆ ಅವರ ಸಾರಥ್ಯ ನೇತೃತ್ವದ ತಂಡ ಕೂಡ. ಎಸ್, ಕಂಗ್ರಾಚ್ಯುಲೇಷನ್ಸ್. ಅಭಿನಂದನೆ ಸಮರ್ಪಿಸಿದ ಜೊತೆಗೆ ಪೆಂಡಲ್ ವ್ಯವಸ್ಥೆ ಆಗಿರಬಹುದು, ಪಿಚ್ಚಿನ ವ್ಯವಸ್ಥೆ ನಮಗೆ ಸಹಕಾರವನ್ನು ಮಾಡಿದವರು, ಸೌಂಡ್ಸಿನ ವ್ಯವಸ್ಥೆ ಆಗಿರಬಹುದು, ಅಂಪೈರ್ಸ್ ಗಳು ನಮಗೆ 3 ದಿನಗಳ ಪಂದ್ಯಾಟದಲ್ಲಿ ಅಂಪೈರ್ಸ್ ಗಳ ವ್ಯವಸ್ಥೆ ನಮಗೆ ಸಹಕಾರ ಕೊಟ್ಟದ್ದು ಎಲ್ಲರಿಗೂ ಕೂಡ ಮತ್ತೆ ಕೃತಜ್ಞತೆ ಸಮರ್ಪಿಸ್ತಾ ಈ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡಿದಂತ ಕ್ರಿಕ್ಲೈನ್ ಸ್ಪೋರ್ಟ್ಸಿನ ಎಲ್ಲ ಸದಸ್ಯರಿಗೆ ನಮ್ಮ ಅಭಿಮಾನದ ಕೃತಜ್ಞತೆ ಸಮರ್ಪಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ನಾವು ಚುಕ್ಕಿಯನ್ನ ಇಡ್ತಾ ಇದ್ದೇವೆ. ಎಲ್ಲ ನಮ್ಮ ಪ್ರೀತಿಯ ಮಾತಿಗೆ ಹೋಗೊಟ್ಟಾಡಿದಂತ ಎಲ್ಲ ತಂಡದ ಮಾಲೀಕರಿಗೆ, ಆಟಗಾರರಿಗೆ ಮತ್ತೆ ಕೃತಜ್ಞತೆ ಸಮರ್ಪಿಸ